ಹಿರಿಯೂರು ಉಪಕದನ ಸಮರಕ್ಕೆ ಯಾವುದೇ ದಿನ ಮುಹೂರ್ತ ಘೋಷಣೆ ಆಗಲಿದೆ. ಜೊತೆಗೆ ಆಕಾಂಕ್ಷಿಗಳ ಅಬ್ಬರ ಕೂಡ ಜೋರಾಗಿದೆ. 2-3 ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿರೋ ಬೊಮ್ಮನಹಳ್ಳಿ ಬಾಬು ಅವರ ಬೆಂಬಲಿಗರಿಗೆ ಪೊಲೀಸರು ಬಿಡದೇ ಇರೋದು ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಬು ಅವರು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ನಿತ್ಯ ಸಾವಿರಾರು ಜನರಿಗೆ ಅನ್ನದಾನ ಮಾಡುತ್ತಾ ಜನರ ಸೇವೆಗಾಗಿ ನಿಂತಿದ್ದಾರೆ. ಅಂತವರಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಹಿರಿಯೂರು ಟಿಕೆಟ್ ನೀಡಬೇಕು ಎಂದು ಬೆಂಬಲಿಗರು ಒತ್ತಾಯಿಸಿದ್ರು. ಅಲ್ಲದೆ ಕೆಲ ಅಧಿಕಾರಿಗಳು ಬಾಬು ಬೆಂಬಲಿಗರ ಮೇಲೆ ಏಜೆಂಟ್ ರೀತಿ ವರ್ತನೆ ತೋರಿದ್ದು ಸರಿಯಲ್ಲ ಎಂದು ಕಿಡಿಕಾರಿದ್ರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಬಾರಿ ಹಿರಿಯೂರು ಕ್ಷೇತ್ರದ ಜನ ಬೊಮ್ಮನಹಳ್ಳಿ ಬಾಬುಗೆ ಸಪೋರ್ಟ್ ಮಾಡ್ತಾರೆ. ಅವರನ್ನ ಈ ಕ್ಷೇತ್ರದಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸುತ್ತೇವೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಎಲ್ಲರೂ ಅಭಿಮಾನಿಗಳ ಬಳಗ ನಮ್ಮದು 4ರಿಂದ 5 ಸಾವಿರ ಇವತ್ತು ನುಡಿ ನಮನ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ವಿ. ಸೇರಿರೋ ಉದ್ದೇಶ ಏನಂದ್ರೆ ನಮ್ಮ ಬಾಬಣ್ಣವರಿಗೆ ಟಿಕೆಟ್ ಕೊಡ್ಲೇಬೇಕನ್ನೋ ಉದ್ದೇಶಕ್ಕೆ ಸೇರಿದ್ವಿ. ಆದ್ರೆ ಎಲ್ಲ ಒಂದು ಪೊಲೀಸ್ನವರಾಗಿರ್ಲಿ ಯಾವ್ದೇ ಆಗಿರ್ಲಿ ನಮ್ಮನ್ನ ದಬ್ಬಾಳಿಕೆ ಮಾಡಿದ್ರು. ನೀವು ಯಾರು ಮುಂದೆ ಬರಂಗಿಲ್ಲ ನಡೀರಿ ಅಂತೆಲ್ಲ ದಬ್ಬಾಡಿದ್ರು, ನಮ್ಮನ್ನೆಲ್ಲ ಅವಮಾನ ಮಾಡಿದ್ರು. ಯಾಕಂದ್ರೆ ಬಂದಿರೋರೇ ಬರ್ಬೇಕಂತ ಏನಿಲ್ಲ. ದಯವಿಟ್ಟು ನಮಗೆ ಟಿಕೆಟ್ ಕೊಡಿಸ್ಲೇಬೇಕು ನಮ್ಮ ಬಾಬಣ್ಣವ್ರಿಗಂತ ನಮ್ಮೆಲ್ಲಾ ಬಾಬಣ್ಣವರ ಸಂಘ ವತಿಯಿಂದ ನಾವು ಹೇಳ್ಕೊಡೋದು ಇಷ್ಟೇನೆ. ಈ ಸಲ ಕೊಡ್ಲೇಬೇಕು ಸರ್, ಏನೇ ಕಷ್ಟ ಆದ್ರೂ ನಾವೆಲ್ಲರೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.